ಎಕನಾಮಿಕ್ಸ್ ಚೆನ್ನಾಗಿ ಓದ್ಕೊಡ್ರಿ. ಮಾನವಿಕ ವಿಷಯದಲ್ಲಿ ಅತ್ಯಂತ ಹೈಯೆಸ್ಟ್ ಸ್ಕೋರಿಂಗ್ ಆಗೋದು, ಅತಿ ಕಡಿಮೆ ಚಾಪ್ಟರ್ ಹೊಂದಿದ್ದೆ ಎಕನಾಮಿಕ್ಸ್. ಇತಿಹಾಸ ಮುಗಿಯಂಗೆ ಇಲ್ಲವು, ಜಿಯೋಗ್ರಫಿ ಇತಿಹಾಸ ವಜ್ಜೋತಾವ್. ಆದರೆ ಸಂವಿಧಾನ, ಭಾರತ ಸಂವಿಧಾನ ಏನಿದೆಯಲ್ಲ, ಆಮೇಲೆ ಎಕನಾಮಿಕ್ಸ್ ಇದೆಯಲ್ಲ, ಅತ್ಯಂತ ಕಡಿಮೆ ಅವಧಿಯಲ್ಲಿ ನಾವು ಆ ಸಬ್ಜೆಕ್ಟ್ಗಳ ಮೇಲೆ ಗ್ರಿಪ್ ಅನ್ನು ಸಾಧಿಸಬಹುದು. ಸಿಂಪಲ್. ತಲಾ ಆದಾಯ ಅಂದ್ರೆ ಒಂದು ಕುಟುಂಬ ಇದೆ, ಇಲ್ಲಿ ಒಂದು ಫ್ಯಾಮಿಲಿ ಇದೆ. ಒಂದು ಫ್ಯಾಮಿಲಿ ಆದಾಯ ಎಷ್ಟು? 1 ಲಕ್ಷ ರೂಪಾಯಿ ಇದೆ ಒಂದು ವರ್ಷಕ್ಕೆ. ಇದನ್ನ ನಾವು ರಾಷ್ಟ್ರೀಯ ಆದಾಯ ಅಂತ ಕರಿತೀವಿ. ಕುಟುಂಬದಲ್ಲಿ ಯಾರು ಇರ್ತಾರ? ತಂದೆ, ತಾಯಿ, 2 ಮಕ್ಕಳು. ಇವರು ತಂದು ಹಾಕೋರು, ಇವರು ಮಾಡಿ ಹಾಕೋರು, ಇವರಿಬ್ರು ತಿಂದು ಹಾಕೋರು. 4 ಜನ ಅದಾರೆ. 4 ಜನರ ವಾರ್ಷಿಕ ಆದಾಯ 1 ಲಕ್ಷ. ಅದ್ರಾಗ 4ರಿಂದ ಭಾಗಿಸಿದೆವಂದ್ರೆ 25,000 ರೂಪಾಯಿ ಏನಪ್ಪಾ ಅಂದ್ರೆ ತಲಾ ಆದಾಯ. ಒಂದು ರಾಷ್ಟ್ರ ಒಂದು ಆರ್ಥಿಕ ವರ್ಷದಲ್ಲಿ ತನ್ನ ಗಡಿಯೊಳಗೆ ಉತ್ಪಾದನೆ ಮಾಡಿದ ಎಲ್ಲಾ ಸರಕು ಸೇವೆಗಳ ಅಂತಿಮ ಮೌಲ್ಯದ ಮೊತ್ತವನ್ನ GDP ಅಂತ ಕರಿತೀವಿ. ಅದರಲ್ಲಿ ಸವಕಳಿ ಕಳೆದ್ರೆ NDP ಅಂತ ಕರಿತೀವಿ. ವಿದೇಶಿ ನಿವ್ವಳ ಲಾಭ ಸೇರಿಸಿದ್ರೆ GNP, ಅದರ ಸವಕಳಿ ಕಳೆದ್ರೆ NNP. ಮುಗಿತು ರಾಷ್ಟ್ರೀಯ ಆದಾಯ. ಚಾಪ್ಟರ್ ಕ್ಲೋಸ್.